ಈ ಭೂಮಿಯ ಮೇಲೆ ಡೈನೋಸಾರ್ಗಳು 20 ಕೋಟಿ ವರ್ಷಗಳವರೆಗೆ ಜೀವಿಸಿದ್ವು. ಆದರೆ ಯಾವೊಂದು ಡೈನೋಸಾರ್ ಕೂಡ ಬುದ್ಧಿವಂತ ಡೈನೋಸಾರ್ ಆಗಿರಲಿಲ್ಲ. ನಮ್ಮ ಮನುಷ್ಯರು ಈ ಭೂಮಿಯ ಮೇಲೆ ಕೇವಲ 2 ಲಕ್ಷ ವರ್ಷಗಳಿಂದ ಮಾತ್ರವೇ ಜೀವಿಸ್ತಾ ಬರ್ತಿದ್ದಾರೆ. ಆದರೆ ಮನುಷ್ಯನ ಬುದ್ಧಿ ಮಾತ್ರ ಎಲ್ಲ ಪ್ರಾಣಿಗಳಿಗಿಂತ ಜಾಸ್ತಿಗಿದೆ. ಈ ಭೂಮಿ ಸೃಷ್ಟಿಯಾಗಿ ಸುಮಾರು 400 ಕೋಟಿ ವರ್ಷಗಳೇ ಕಳೆದಿದೆ. ಎಷ್ಟೋ ಲಕ್ಷಾಂತರ ಜಾತಿಯ ಜೀವ ಜಂತುಗಳು ಈ ಭೂಮಿಯ ಮೇಲೆ ಜೀವಿಸಿವೆ. ಆದರೆ ಕೇವಲ ಮನುಷ್ಯ ಮಾತ್ರವೇ ಬುದ್ಧಿವಂತ ಪ್ರಾಣಿಯಾಗಿದ್ದಾನೆ. ಹಾಗಾದರೆ ಮನುಷ್ಯ ಮಾತ್ರ ಯಾಕೆ ಬುದ್ಧಿವಂತ ಜೀವಿಯಾಗಿದ್ದಾನೆ? ಇತರೆ ಪ್ರಾಣಿಗಳಿಂದ ಮನುಷ್ಯ ಪ್ರತ್ಯೇಕವಾಗಿರಲು ಕಾರಣವೇನು? ನಿಜಕ್ಕೂ ಆದಿಮಾನವರು ಹೇಗೆ ಜೀವಿಸ್ತಾ ಇದ್ರು? ಅವರ ಜೀವನ ಶೈಲಿ ಹೇಗಿತ್ತು? ಮನುಷ್ಯ ಯಾವ ರೀತಿ ಇವಾಲ್ವ್ ಆಗ್ತಾ ಬಂದಿದ್ದಾನೆ ಅನ್ನುವಂತಹ ಎಷ್ಟೋ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಈ ಭೂಮಿಯ ಮೇಲೆ ಮಾನವ ಜಾತಿ ಅಂದ್ರೆ ನಾವು ಮಾತ್ರ ಅಲ್ಲ, ವಿಜ್ಞಾನದ ಪ್ರಕಾರ ನಮ್ಮನ್ನ ಹೋಮೋ ಸೇಫಿಯನ್ಸ್ ಅಂತ ಕರೀತಾರೆ. ಆದ್ರೆ ನಮ್ಮಂತಹ ಅಂದ್ರೆ ಮನುಷ್ಯರಂತಹ 6 ಇತರೆ ಬೇರೆ ಬೇರೆ ಜಾತಿಯವರು ಕೂಡ ಈ ಭೂಮಿಯ ಮೇಲೆ ಜೀವಿಸ್ತಾ ಇದ್ರು ಅಂತ ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಇವರೆಲ್ಲರೂ ಕೂಡ ಈಗಿರುವ ನಮ್ಮ ಜೊತೆ ಅಂದ್ರೆ ಹೋಮೋ ಸೇಫಿಯನ್ಸ್ ಜೊತೆ ಸೇರ್ಕೊಂಡು ಜೀವಿಸ್ತಾ ಇದ್ರು. ಆದ್ರೆ ನಮ್ಮ ಮಧ್ಯೆ ಇಂಟೆಲಿಜೆನ್ಸ್ ಲೆವೆಲ್, ಕ್ಯಾಪಬಿಲಿಟಿ ಲೆವೆಲ್ಸ್ ತುಂಬಾ ಡಿಫರೆಂಟ್ ಆಗಿದ್ವು. ಆದ್ರೆ ನಾವು ಯಾವುದೋ ಒಂದು ಏಲಿಯನ್ಸ್ ಜಾತಿಯ ಜೊತೆ ಜೀವಿಸ್ತಾ ಇದ್ವಿ ಅಂತ ಅನಿಸ್ತಾ ಇತ್ತು. ಆ 6 ಬೇರೆ ಜಾತಿಗಳಲ್ಲಿ ಹೆಚ್ಚು ಕಾಲದವರೆಗೆ ಜೀವಿಸಿದ ಮನುಷ್ಯ ಜಾತಿಯೇ ಹೋಮೋ ಎರೆಕ್ಟರ್ಸ್. ಇವರು 20 ಲಕ್ಷ ವರ್ಷಗಳವರೆಗೆ ಈ ಭೂಮಿಯ ಮೇಲೆ ಜೀವಿಸ್ತಾ ಬಂದಿದ್ದಾರೆ. ಪ್ರೆಸೆಂಟ್ ಆಗಿರುವ ನಾವು ಅಂದ್ರೆ ಹೋಮೋ ಸೇಫಿಯನ್ಸ್ ಕೇವಲ 2 ಲಕ್ಷ ವರ್ಷಗಳಿಂದ ಮಾತ್ರವೇ ಜೀವಿಸ್ತಾ ಇದ್ದೀವಿ. ಅಂದ್ರೆ ಹೋಮೋ ಎಲೆಕ್ಟರ್ಸ್ ಜೊತೆ ಹೋಲಿಸಿದ್ರೆ ಮನುಷ್ಯರು ಅದರಲ್ಲಿ ಕೇವಲ 10% ಕಾಲದಿಂದ ಮಾತ್ರವೇ ಈ ಭೂಮಿಯ ಮೇಲೆ ಜೀವಿಸ್ತಾ ಇದ್ದಾರೆ. 2 ಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ನಮ್ಮ ಜೊತೆ ಇನ್ನೂ 6 ಜಾತಿಯ ಮನುಷ್ಯರು ಜೀವಿಸ್ತಾ ಇದ್ರು. ಆದರೆ ಈಗ ಪ್ರೆಸೆಂಟ್ ಕೇವಲ ನಾವು ಮಾತ್ರ ಜೀವಿಸ್ತಾ ಇದ್ದೀವಿ. ಕಾಲದ ಜೊತೆ ಒಂದೊಂದು ಜಾತಿ ನಿಧಾನವಾಗಿ ಅಳಿದು ಹೋಗಿದೆ. ಕೊನೆಯದಾಗಿ ನಮ್ಮ ಜೊತೆ ಜೀವಿಸಿದ ಜಾತಿ 10,000 ವರ್ಷಗಳ ಹಿಂದೆ ಅಳಿದು ಹೋಗಿದೆ. ಹಾಗಾದ್ರೆ ಅವರಿಗೆ ಯಾಕೆ ನಮ್ಮ ಹಾಗೆ ಜೀವಿಸುವುದಕ್ಕೆ ಆಗಲಿಲ್ಲ ಎನ್ನುವಂತಹ ಪ್ರಶ್ನೆ ಇಂದಿಗೂ ಕೂಡ ಮಿಸ್ಟರಿಯಾಗಿ ಉಳಿದುಕೊಂಡ್ಬಿಟ್ಟಿದೆ. ನಿಮಗೊತ್ತಾ, 28 ಲಕ್ಷ ವರ್ಷಗಳ ಹಿಂದೆ ಮೊಟ್ಟ ಮೊದಲ ಮಾನವ ಭೂಮಿಯ ಮೇಲೆ ನಡೆದಾಡಿದ್ದಾನೆ. ನಾವು ಆ ಮನುಷ್ಯನಿಗೆ 1,25,000 ತಲೆಮಾರುಗಳ ನಂತರದವರು. ನಾಗರಿಕತೆ ಶುರುವಾದಾಗಿನಿಂದ ನಾವು 500 ತಲೆಮಾರುಗಳ ನಂತರದವರು. ವಿಜ್ಞಾನ ಶುರುವಾದಾಗಿನಿಂದ ನಾವು ಕೇವಲ 20 ತಲೆಮಾರುಗಳ ನಂತರದವರು ಅಂತ ಹೇಳಲಾಗುತ್ತೆ. ಇಂಟರ್ನೆಟ್ ಶುರುವಾದಾಗಿನಿಂದ ನಾವು ಮೊದಲ ತಲೆಮಾರಿನವರು. ಇಲ್ಲಿ ನಾವು ಅಂದ್ರೆ ಹೋಮೋ ಸೇಫಿಯನ್ಸ್ ಅಂತರ್ಥ. ಮನುಷ್ಯ ಹುಟ್ಟಿದ 450 ವರ್ಷಗಳಲ್ಲಿ ನಾವು ಎಷ್ಟು ಅಡ್ವಾನ್ಸ್ಡ್ ಆಗಿದ್ದೀವೋ, ಈ 20 ವರ್ಷಗಳಲ್ಲಿ ಅದಕ್ಕಿಂತಲೂ ಹೆಚ್ಚು ಅಡ್ವಾನ್ಸ್ ಆಗಿದ್ದೆವು. ನಮ್ಮ ಜೀನ್ಸ್ 98.5% ಚಿಂಪಾಂಜಿಗಳ ಜೊತೆ ಹೋಲಿಕೆಯಾಗತ್ತೆ. ಕೇವಲ 1.5% ಮಾತ್ರ ಚಿಂಪಾಂಜಿಗಳು ಮತ್ತು ನಮ್ಮ ಮಧ್ಯೆ ಡಿಫರೆಂಟ್ ಆಗಿದೆ. ಉಳಿದ ಎಲ್ಲವೂ ಕೂಡ ಸೇಮ್ ಟು ಸೇಮ್ ಇದೆ. ಕೆಲವರು ಅಂದುಕೊಂಡಿರ್ತಾರೆ ನಾವೆಲ್ಲರೂ ಕೂಡ ಚಿಂಪಾಂಜಿಗಳಿಂದ ಎವಾಲ್ವ್ ಆಗಿರೋದು ಅಂತ. ಆದ್ರೆ ಚಿಂಪಾಂಜಿಗಳು ನಮಗೆ ಆನ್ಸಿಸ್ಟರ್ಗಳಲ್ಲ, ಅಂದ್ರೆ ಅವುಗಳಿಂದ ನಾವು ಹುಟ್ಟಿದ್ದಲ್ಲ. ಚಿಂಪಾಂಜಿಗಳು ನಮಗೆ ಸಹೋದರರೋ ಅಥವಾ ಸಹೋದರಿಯರೋ ಆಗ್ತಾರೆ. ಅಂದ್ರೆ ನಮಗೆ ಅಣ್ತಮ್ಮ ಅಥವಾ ಅಕ್ಕಂಗಿರಾಗ್ತಾರೆ. ಅಂದ್ರೆ ಈ ಚಿಂಪಾಂಜಿಗಳು ಮನುಷ್ಯರು ಕೂಡ ಯಾವುದೋ ಒಂದು ಜೀವಿಯಿಂದ ಹುಟ್ಟಿವೆ. ಅದನ್ನೇ ನಾವು ಕಾಮನ್ ಆನ್ಸಿಸ್ಟರ್ ಅಂತ ಕರಿತೀವಿ. ಸರಿಯಾಗಿ 4 ಕೋಟಿ ವರ್ಷಗಳ ಹಿಂದೆ ಭಾರತ ಈ ಭೂಮಿಯ ಮೇಲೆ ತೇಲುವ ಒಂದು ದ್ವೀಪವಾಗಿತ್ತು. ಈಗಿನ ಏಷ್ಯಾ ಖಂಡ ಆಗಿನ ಯುರೋಪಿಯನ್ ಖಂಡವಾಗಿತ್ತು. ಕೆಲವೊಂದು ಕಾರಣಗಳಿಂದಾಗಿ ಭಾರತ ಫಾಸ್ಟ್ ಆಗಿ ಮೂವ್ ಆಗಿ ಯುರೋಪಿಯನ್ ಖಂಡಕ್ಕೆ ಬಡಿದುಕೊಳ್ಳುತ್ತೆ. ಆಗ ಭೂಮಿಯಲ್ಲಿರುವ ಟೋಟಲ್ ಮಾಸ್ಕ್ ಮೇಲೆ ಎದ್ದು ಪ್ರಪಂಚದಲ್ಲಿರುವ ಅತ್ಯಂತ ಉದ್ದವಾದ ಹಿಮಾಲಯ ಪರ್ವತಗಳು ಏರ್ಪಡುತ್ತವೆ. ಈ ಸಮಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರೈಮೇಟ್ಸ್ ಅಂದ್ರೆ ಕೋತಿಗಳ ಒಂದು ಜಾತಿ ತುಂಬಾ ಸ್ಪೀಡ್ ಆಗಿ ಎವಾಲ್ವ್ ಆಗುತ್ತೆ. ಸುಮಾರು 4 ರಿಂದ 6 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಮೊದಲ ಆನ್ಸಿಸ್ಟರ್ ಆಗಿರುವ ಹೋಮೋ ಸೇಫಿಯನ್ಸ್ ಆಫ್ರಿಕನ್ ಏಪ್ಸ್ಗಳಿಂದ ಸೆಪರೇಟ್ ಆಗುತ್ತೆ. 2.8 ಮಿಲಿಯನ್ ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಮೊದಲ ಮಾನವ ಜಾತಿ ಹುಟ್ಟುಕೊಳ್ಳುತ್ತೆ. 2 ಲಕ್ಷ ವರ್ಷಗಳ ಹಿಂದೆ ಕಂಪ್ಲೀಟ್ ಮಾನವನಾಗಿ ಬದಲಾಗಿರುವ ಹೋಮೋ ಸೇಫಿಯನ್ಸ್ ಹುಟ್ಟುಕೊಳ್ತಾರೆ. ಸೊ ಈಗ ನಾವು 2 ಲಕ್ಷ ವರ್ಷಗಳಷ್ಟು ಹಿಂದೆ ಹೋಗಿ ಆದಿಮಾನವರು ಏನ್ ಮಾಡ್ತಾ ಇದ್ರು, ಅವರ ಜೀವನ ಶೈಲಿ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಅವಶ್ಯಕತೆ ನಮ್ಮ ಹೊಸ ಆವಿಷ್ಕಾರ ಮಾಡುವ ಹಾಗೆ ಪ್ರೇರೇಪಿಸುತ್ತೆ. ಈಗಿರೋ ಮನುಷ್ಯ ಜೀವನ ವಿಧಾನಕ್ಕೆ 2 ಲಕ್ಷ ವರ್ಷಗಳ ಹಿಂದೆಯಿದ್ದ
ಮನುಷ್ಯನ ಜೀವನ ವಿಧಾನಕ್ಕೆ 99% ಮ್ಯಾಚ್ ಆಗಲ್ಲ. ಕೇವಲ 1% ಮಾತ್ರ ಮ್ಯಾಚ್ ಆಗತ್ತೆ ಅಂತಂದ್ರೆ ಊಟ, ನಿದ್ರೆ, ಸೆಕ್ಸ್ ಅಷ್ಟೇ. ಆದಿಮಾನವರು ಕಲಿತುಕೊಂಡ ಮೊಟ್ಟ ಮೊದಲ ವಿಷಯ ಏನಂದ್ರೆ ನೀರು ಎಲ್ಲಿರತ್ತೋ ಅದರ ಪಕ್ಕದಲ್ಲೇ ವಾಸವಾಗಬೇಕು ಅಂತ. ಅದಕ್ಕಾಗಿಯೇ ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ನಗರಗಳೆಲ್ಲವೂ ಉದಯಿಸಿದ್ದು ನದಿಗಳ ದಡದಲ್ಲಿಯೇ. ನೀರಿನ ಅವಶ್ಯಕತೆ ಏನು ಎಂಬುದನ್ನ ಅವರು ಮೊದಲು ಅರಿತುಕೊಳ್ತಾರೆ. ನಂತರ ಈಗ ನಾವು ಮಾತನಾಡುವ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಮಾತನಾಡಿದ್ರೂ ಕೂಡ ಆದಿಮಾನವರ ಶೈಲಿಯಲ್ಲಿ ಕಮ್ಯುನಿಕೇಷನ್ ಶುರು ಮಾಡ್ತಾನೆ. ಆಗಿನ ಮನುಷ್ಯರಿಗೆ ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅನ್ನೋದು ತಿಳಿದಿದ್ರೂ ಜಂತುಗಳಿಗೆ ಮಾತ್ರ ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅನ್ನೋದು ಚೆನ್ನಾಗೇ ಗೊತ್ತಿತ್ತು. ವಿಷ ಪದಾರ್ಥಗಳನ್ನ ಅವುಗಳು ತಿಂತಾನೆ ಇರಲಿಲ್ಲ. ಆಗ ಆ ಮನುಷ್ಯ ಜಂತುಗಳನ್ನೇ ಫಾಲೋ ಮಾಡ್ತಾನೆ. ಆ ಜಂತುಗಳು ಏನನ್ನ ತಿಂತಾ ಇದ್ವೋ ಅದನ್ನ ತಿಂತಾ ಇದ್ದ. ಹಸಿ ಮಾಂಸವನ್ನ ತಿಂದು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ. ಅವರಿಗೆ ಇದನ್ನ ಬಿಟ್ಟು ಏನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದಕ್ಕಾಗಿ ಜಾಸ್ತಿ ಆಲೋಚನೆ ಮಾಡುವ ಶಕ್ತಿ ಕೂಡ ಅವರಿಗೆ ಇರಲಿಲ್ಲ. ಈ ಟೈಮ್ ಸರ್ವೈವ್ಸ್ ಎಂಬುದೇ ಅವರ ಮೇನ್ ಮೋಟಿವ್ ಆಗಿತ್ತು. ಒಂದು ದಿನ ರಾತ್ರಿ ಒಂದು ಅದ್ಭುತ ನಡೀತು. ಅದೇನಂದ್ರೆ ಅವರ ವಾಸಿಸುವ ಕಾಡಿನಲ್ಲಿ ಸಿಡಿಲು ಬಡಿದು ಕಾಡಿಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ಟೋಟಲ್ ಕಾಡೆಲ್ಲ ನಾಶವಾಗ್ಬಿಡತ್ತೆ. ಮರಗಿಡಗಳು, ಜಂತುಗಳು, ಪಕ್ಷಿಗಳೆಲ್ಲ ಸುಟ್ಟು ಬೂದಿಯಾಗ್ಬಿಡತ್ತೆ. ಆಗ ಆ ಮನುಷ್ಯನಿಗೆ ಹಸಿವಾಗಿ ಸುಟ್ಟು ಹೋಗಿರುವ ಆ ಒಂದು ಜಂತುವನ್ನ ತಿಂದುಬಿಡ್ತಾನೆ. ತಿಂದ ನಂತರ ತುಂಬಾ ಆಶ್ಚರ್ಯಕ್ಕೆ ಒಳಗಾಗ್ತಾನೆ. ಅದಕ್ಕಿಂತ ಮೊದಲು ಹಸಿ ಮಾಂಸವನ್ನ ತಿನ್ನೋಕೆ ಅಗಿಯೋಕೆ ತುಂಬಾ ಕಷ್ಟಕರವಾಗ್ತಾಗಿತ್ತು. ಆದ್ರೆ ಈ ರೀತಿ ಸುಟ್ಟು ಹೋಗಿರುವ ಮಾಂಸ ತುಂಬಾ ಮೃದುವಾಗಿರೋದ್ರಿಂದ ಇನ್ಮುಂದೆ ಸುಟ್ಟು ಹೋಗಿರುವ ಮಾಂಸ ಸಿಕ್ಕರೆ ಚೆನ್ನಾಗಿರತ್ತೆ ಅಂತ ಅಂದುಕೊಳ್ತಾನೆ. ಆ ಮಾನವನಿಗೆ ಇನ್ನೂ ಬೆಂಕಿಯನ್ನ ಹೇಗೆ ಸೃಷ್ಟಿ ಮಾಡೋದು ಅನ್ನೋದೇ ಗೊತ್ತಿರಲ್ಲ. ಒಂದು ದಿನ ರಾತ್ರಿ ಬೆಟ್ಟದ ಮೇಲಿಂದ ಒಂದು ಕಲ್ಲು ಬಂಡೆ ಉರುಳಿ ಬೀಳೋದನ್ನ ನೋಡ್ತಾನೆ. ಆಗ ಆ ಕಲ್ಲಿನ ಘರ್ಷಣೆಗೆ ಬೆಂಕಿಯ ಕಿಡಿ ಬರೋದನ್ನ ಗಮನಿಸ್ತಾನೆ. ತಕ್ಷಣವೇ 2 ಕಲ್ಲುಗಳನ್ನ ತೆಗೆದುಕೊಂಡು ಅವುಗಳ ಮಧ್ಯೆ ಘರ್ಷಣೆ ಸೃಷ್ಟಿ ಮಾಡಿ ಬಹಳಷ್ಟು ವರ್ಷಗಳ ನಂತರ ಬೆಂಕಿಯನ್ನ ಸೃಷ್ಟಿ ಮಾಡ್ತಾನೆ. ಈ ಬೆಂಕಿ ಜಾಸ್ತಿ ಸಮಯದವರೆಗೆ ಇರಬೇಕು ಅಂದ್ರೆ ಒಣ ಆಗಿರುವಂತಹ ಗಿಡಮರಗಳ ಅವಶ್ಯಕತೆ ಇರುತ್ತೆ ಅಂತ ಆಗ ಗೊತ್ತಾಗತ್ತೆ. ಅದೇ ಆದಿಮಾನವನ ಮೊದಲ ಸಕ್ಸಸ್ಫುಲ್ ಇನ್ವೆನ್ಷನ್. ಸುಟ್ಟು ಹೋಗಿರುವ ಮಾಂಸ ತಿನ್ನೋದ್ರಿಂದ ನಾಲಿಗೆ ಮೃದುವಾಗಿರುತ್ತೆ, ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ. ದಿನದಲ್ಲಿ ಬೆಳಕು ಜಾಸ್ತಿ ಹೊತ್ತು ಬರೋದಕ್ಕೆ ಶುರುವಾಗತ್ತೆ. ಸಾಯಂಕಾಲ ಮನುಷ್ಯರೆಲ್ಲ ಕೂಡ ಕುಳಿತುಕೊಂಡು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಬೆಂಕಿ ಜಂತುಗಳು ಭಯಪಡ್ತವೆ ಅಂತ ಅರ್ಥವಾಗತ್ತೆ. ಬೆಂಕಿಗೆ ಜಂತುಗಳು ಭಯಪಡ್ತವೆ ಅಂತ ಅರ್ಥವಾಗತ್ತೆ. ಚಳಿಗಾಲದಲ್ಲಿ ಬೆಚ್ಚಗಿರೋಕೆ ಮನೆ ಕಟ್ಟಲು ಶುರು ಮಾಡ್ತಾನೆ. ಇಲ್ಲಿಂದ ಅವರ ಜೀವನ ಶೈಲಿ ಪೂರ್ತಿಯಾಗಿ ಬದಲಾಗತ್ತೆ. ಇವರು ಊಟವನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎಲೆಗಳನ್ನ ಮರಗಿಡಗಳ ಪೊದೆಗಳಲ್ಲಿ ಮುಚ್ಚಿಟ್ಟಾಗ ಅವುಗಳ ವಾಸನೆ ಮತ್ತು ರುಚಿ ಚೆನ್ನಾಗಿರುತ್ತೆ. ಇದನ್ನ ಗಮನಿಸಿ ಮಸಾಲೆ ಪದಾರ್ಥಗಳನ್ನ, ಸುಗಂಧ ದ್ರವ್ಯಗಳನ್ನ ಬಳಸಲು ಶುರು ಮಾಡ್ತಾನೆ. ಬೇಟೆಯಾಡಿದಾಗ ಸಿಕ್ಕ ಮಾಂಸವನ್ನ ಹೆಚ್ಚು ಕಾಲದವರೆಗೆ ಪ್ರಿಸರ್ವ್ ಮಾಡೋದಕ್ಕೆ ಬಹಳಷ್ಟು ಮಾರ್ಗಗಳನ್ನ ಅನುಸರಿಸ್ತಾನೆ. ಒಮ್ಮೆ ಚೀನಾ ದೇಶದಲ್ಲಿ ಒಂದು ನದಿಯ ಹತ್ತಿರ ಎಕ್ಸ್ಟ್ರಾಕ್ಟ್ ಆಗಿರುವ ಉಪ್ಪಿನಲ್ಲಿ ಬಿದ್ದಿರುವ ಮಾಂಸವನ್ನ ಗಮನಿಸ್ತಾರೆ. ಆಗಿನಿಂದ ಉಪ್ಪನ್ನು ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಕಾಲಕ್ರಮೇಣ ಉಪ್ಪು ಆಹಾರವನ್ನ ಟೇಸ್ಟಿಯಾಗಿಸತ್ತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಹೀಗಾಗಿ ಉಪ್ಪನ್ನ ಅಡುಗೆಯಲ್ಲಿ ಒಂದು ಭಾಗವಾಗಿ ಮಾಡ್ಕೊಳ್ತಾನೆ. ನಿಮಗೆ ಗೊತ್ತಿರಲಿ, ಪ್ರಪಂಚದಲ್ಲಿ ಮನುಷ್ಯ ಬಿಟ್ರೆ ಯಾವ ಇತರೆ ಜೀವಿಯೂ ಕೂಡ ತಿನ್ನುವ ಆಹಾರದಲ್ಲಿ ಉಪ್ಪನ್ನ ಬಳಕೆ ಮಾಡೋದಿಲ್ಲ. ನಂತರ ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮರಗಿಡಗಳ ತೊಗಟೆಯಿಂದ, ಪ್ರಾಣಿಗಳ ಚರ್ಮದಿಂದ ತನ್ನ ಶರೀರವನ್ನ ಮುಚ್ಚಿಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸುಮಾರು 50,000 ವರ್ಷಗಳ ಹಿಂದೆ ಜಂತುಗಳನ್ನು ಬೇಟೆಯಾಡುವಾಗ ಅವುಗಳಿಂದ ಸ್ವಲ್ಪ ದೂರವಿದ್ದು ಅವುಗಳನ್ನು ಸಾಯಿಸಬೇಕು. ಹತ್ತಿರ ಹೋದರೆ ಅವು ನಮ್ಮ ಮೇಲೆ ದಾಳಿ ಮಾಡ್ತವೆ ಅಂತ ತಿಳಿದುಕೊಳ್ತಾನೆ. ಹೀಗಾಗಿ ಒಂದು ಕಟ್ಟಿಗೆಯ ತುದಿಯಲ್ಲಿ ಚೂಪಾದ ಕಲ್ಲನ್ನ ಕಟ್ಟಿ ಮೊಟ್ಟ ಮೊದಲ ಆಯುಧವನ್ನಾಗಿ ತಯಾರು ಮಾಡ್ತಾನೆ. ಆ ಆಯುಧದಿಂದ ಬೇಟೆಯಾಡೋದಕ್ಕೆ ಶುರು ಮಾಡ್ತಾನೆ. ಯಾವುದೋ ಒಂದು ಮರದಿಂದ ತೆಗೆದುಕೊಂಡಿರುವ ಹಣ್ಣನ್ನ ತಿಂದು ಬೀಜವನ್ನ ಬಿಸಾಕುವ ಜಾಗದಲ್ಲಿ ಸಸ್ಯ ಬೆಳೆಯುವುದನ್ನ ಗಮನಿಸ್ತಾನೆ. ಅದೇ ವ್ಯವಸಾಯದ ಮೊದಲ ಸಾಧನೆ. ಇದೇ ಆದಿಮಾನವನ 2ನೇ ಗ್ರೇಟೆಸ್ಟ್ ಇನ್ವೆನ್ಷನ್. ಇನ್ನು ಪ್ರಪಂಚವನ್ನೆಲ್ಲ ನೋಡಬೇಕು ಅಂತ ಅನ್ಕೊಂಡು ಗೋಳಾಕಾರದಲ್ಲಿರುವ ಕಲ್ಲುಗಳನ್ನೆಲ್ಲ ತೆಗೆದುಕೊಂಡು ಅವುಗಳನ್ನ ಚಕ್ರದ ರೀತಿಯಲ್ಲಿ ಕೆತ್ತಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು ತುಂಬಾ ಕಷ್ಟ ಅನ್ಸುತ್ತೆ. ಇದಕ್ಕೆ ಪರ್ಯಾಯವಾಗಿ ಕಟ್ಟಿಗೆ ಬಳಸಬೇಕು ಅಂತ ತಿಳಿದುಕೊಳ್ತಾನೆ. ಆಗಲೇ ಚಕ್ರ ಅನ್ನೋದು ತಯಾರಾಗತ್ತೆ. ಇದೇ ಆದಿಮಾನವನ ಸಕ್ಸಸ್ಫುಲ್ ಇನ್ವೆನ್ಷನ್. ಇನ್ನು ಕಟ್ಟಿಗೆಗಳಿಂದ ಬಂಡೆಗಳನ್ನ ತಯಾರಿಸಿ ಅವುಗಳಿಗೆ ಎತ್ತುಗಳನ್ನ ಕಟ್ಟಿ ಪ್ರಪಂಚವನ್ನ ಸುತ್ತಲು ಶುರು ಮಾಡ್ತಾನೆ. ಇದರಿಂದ ಕಮ್ಯುನಿಕೇಷನ್ ಶುರುವಾಗತ್ತೆ. ಮನುಷ್ಯರೆಲ್ಲರೂ ಪ್ರಪಂಚವನ್ನ ಸ್ಫೂರ್ತಿಯಾಗಿ ಸುತ್ತುವರಿತಾರೆ. ಹಡಗನ್ನ ತಯಾರು ಮಾಡ್ತಾರೆ, ಖಂಡಗಳನ್ನ ದಾಟ್ತಾರೆ. ಟೋಟಲ್ ಭೂಪ್ರಪಂಚದಲ್ಲೇ ಡಾಮಿನೇಟಿಂಗ್ ಸ್ಪೀಸಿಯಸ್ ಆಫಿ ಬದಲಾಗಿ ಹೋಗ್ಬಿಡತ್ತೆ. ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಇರದಂತಹ ಬುದ್ಧಿ ಮಾನವನಿಗೆ ಮಾತ್ರ ಇರೋಕೆ ಕಾರಣ ಈ 2 ವಿಷಯಗಳೇ.
ಅವುಗಳಲ್ಲಿ ಮೊದಲನೆಯದು ಅಪೋಸಿಬಲ್ ಥಂಬ್ ಅಂದ್ರೆ ಹೆಬ್ಬೆರಳು. ಈ ಹೆಬ್ಬೆರಳು ಮನುಷ್ಯನ ಗುರಿಯನ್ನೇ ಬದಲಿಸಿಬಿಡತ್ತೆ. ಈ ಹೆಬ್ಬೆರಳಿನ ಕಾರಣದಿಂದಾಗಿ ಸಲಕರಣೆಗಳನ್ನು ತಯಾರಿಸಲು ಸಾಧ್ಯವಾಗತ್ತೆ, ಅವುಗಳನ್ನು ಸರಿಯಾಗಿ ಉಪಯೋಗಿಸಲು ಸಹ ಸಾಧ್ಯವಾಗತ್ತೆ. ಇನ್ನು ಎರಡನೆಯದು ಬುದ್ಧಿಶಕ್ತಿ. ಯಾವ ಜಂತು ಆಗಲಿ ಬೇರೆ ಇತರೆ ಜೀವಿಯನ್ನ ನೋಡಿ ಇಮ್ಮಿಡಿಯೇಟ್ ಆಗಿ ಮಾಡಬಲ್ಲದು. ಅವರ ತಾತ ಮುತ್ತಾತನ ಜ್ಞಾನ ಜನರೇಷನ್ನಿಂದ ಜನರೇಷನ್ಗೆ ಪಾಸ್ ಆಗಲ್ಲ. ಕೇವಲ ಮನುಷ್ಯ ಮಾತ್ರ ಆ ಜ್ಞಾನವನ್ನ ಪುಸ್ತಕಗಳ ರೂಪದಲ್ಲಿ ಭದ್ರಪಡಿಸಿ ಮುಂದಿನ ಪೀಳಿಗೆಯವರೆಗೆ ಉಪಯೋಗವಾಗುವ ಹಾಗೆ ಮಾಡಬಲ್ಲ. ನಾವು 2 ಲಕ್ಷ ವರ್ಷಗಳ ಹಿಂದೆ ಎಲ್ಲಾ ವಿಷಯಗಳಲ್ಲೂ ಕೂಡ ಎವಾಲ್ವ್ ಆಗ್ತಾನೆ ಬರ್ತಾ ಇದ್ದೀವಿ. ಆದರೆ ಒಂದು ಚಿಕ್ಕ ವಿಷಯವನ್ನ ತಿಳಿದುಕೊಳ್ಳೋದಕ್ಕೆ ಆಗ್ತಿಲ್ಲ. ಅದು 99% ಜನರಿಗೆ ಇರೋದೇ ಇಲ್ಲ. ಅದುವೇ ಕಾಮನ್ ಸೆನ್ಸ್. ಮನುಷ್ಯನಿಗೆ ಮತ್ತು ಜಂತುವಿಗೆ ಇರುವ ಒಂದು ವ್ಯತ್ಯಾಸ ಏನು ಗೊತ್ತಾ? ಜಂತುಗಳು ಕೇವಲ ಪ್ರಕೃತಿಯಲ್ಲಿ ಬದುಕ್ತವೆ ಅಷ್ಟೇ. ಆದರೆ ಮನುಷ್ಯ ಮಾತ್ರ ತನ್ನನ್ನು ತಾನು ಹಾಳು ಮಾಡಿಕೊಳ್ತಾ, ಸುತ್ತಮುತ್ತಲಿನ ಪರಿಸರ ಹಾಳು ಮಾಡ್ತಾ ಪ್ರಕೃತಿಯನ್ನೂ ನಾಶ ಮಾಡ್ತಿದ್ದಾನೆ. ಈ ಜಗತ್ತಲ್ಲಿ ಪ್ರಕೃತಿ ಮಾತ್ರವೇ ಅತ್ಯಂತ ಅಮೂಲ್ಯವಾದದು ಅನ್ನೋದು ಮಾನವ ಇನ್ನೂ ಅರಿತಂತೆ ಕಾಣಿಸ್ತಾ ಇಲ್ಲ.